ಸರ್ಪಭೂಷಣ ಯೋಗಿಗಳು ರಚಿಸಿದಂತ ಜ್ಞಾನ ಶತಕಂ ಎನ್ನುವ ಗ್ರಂಥದ 95ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದ ಮುಂಚಿತವಾಗಿ ಯಾವ ಜ್ಞಾನಿಗೆ ತಾರತಮ್ಯ ವ್ಯತ್ಯಾಸ ಏನು ಅಂತ ವಿಚಾರ ಮಾಡಿದರೆ, ದೇಹ ದೃಷ್ಟಿಯಿಂದ ಸಮ, ಆತ್ಮ ಜ್ಞಾನದ ದೃಷ್ಟಿಯಿಂದ ವ್ಯತ್ಯಾಸ ಅನ್ನುವಂತ ಮಾತನ್ನ ಹೇಳಿದ್ರು. ಯಾಕಂದ್ರೆ ಒಬ್ಬ ಜ್ಞಾನಿಯನ್ನ ಆತನ ಅಂತರಂಗದ ಜ್ಞಾನದಿಂದನೇ ಈತ ಜ್ಞಾನಿ ಈತ ಅಜ್ಞಾನಿ ಅಂತ ಹೇಳಬೇಕು ವಿನಃ ದೇಹ ದೃಷ್ಟಿಯಿಂದ ಜ್ಞಾನಿ ಮತ್ತು ಅಜ್ಞಾನಿ ಸಮ ಅಂತ ಹೇಳಿ, ಈಗ ಒಂದು ಪ್ರಶ್ನೆ ಬಂದದ. ಯಾಕಂದ್ರೆ ಯಾವಾಗಲೂ ಮುಕ್ತನಲ್ಲಿ ತನು ಧರ್ಮ ಅನ್ನುವಂಥದ್ದು ಇರಬಾರ್ದು. ಆ ತನು ಧರ್ಮ ಎಲ್ಲ ನಾಶ ಆಗಿರ್ಬೇಕು. ತನು ಧರ್ಮ ನಾಶ ಆಗಲಾರದೆ ಆತ ಮುಕ್ತನಾಗಬೇಕಾದರೆ ಹೇಗೆ ಸಿದ್ಧಿಸುತ್ತದೆ ಅನ್ನೋ ಪ್ರಶ್ನೆಗೆ ಇವತ್ತಿನ ಶ್ಲೋಕದಲ್ಲಿ ಉಪದೇಶವನ್ನು ಮಾಡುತ್ತಾರೆ. ಅದು ಹೇಗೆ ಅಂದರೆ, ಪರಂ ಧರ್ಮ ಲುಪ್ತೆ ತನೋ ಯಃ ಮುಮುಕ್ಷು ಪರಂ ವೀಚಿಸುಕ್ತೆ ಸಹ ವಾರ್ಧೌ ಸ್ಮಪಿತ್ಸು ಚುವೇತ್ ನಾರ ಕರ್ಮೇ ನೋ ಧ್ರುವ ಧರ್ಮ ತಥಾ ಚೇತ ಋಷೀಣಾಂ ವರ ಮಾಸ್ತು ಶಾಪ. ಅಂದರೆ ಶರೀರ ಧರ್ಮಗಳು ನಿಂತ ನಂತರ ಮುಕ್ತಿಯನ್ನು ಅಪೇಕ್ಷಿಸುವುದು ಯೋಗ್ಯವೆಂಬುವನು. ತನು ಧರ್ಮವನ್ನ ಶರೀರ ಧರ್ಮಗಳನ್ನ ಹಿಂದೆ ಹೇಳಿವಿ. ಆ ಎಲ್ಲಾ ಧರ್ಮಗಳು ಅವು ಮುಗಿಬೇಕು, ಅವು ನಿಲ್ಲಬೇಕು. ನಿಂತ ಮೇಲೆ ಆ ಒಂದು ಮುಕ್ತಿಯ ಪರಮಾನಂದ ಸುಖವನ್ನ ಅಪೇಕ್ಷಿಸುವುದು ಅಂದ್ರೆ ಇಚ್ಛೆಯನ್ನ ಮಾಡುವುದು ಯೋಗ್ಯ ಅಂತ ಎಂಬುವನು. ಸಾಗರದ ಅಲೆಗಳು ನಿಂತ ನಂತರ ಸ್ನಾನ ಮಾಡಬೇಕೆಂದು ಇಚ್ಛಿಸುವಂತೆ ಅವನಿಗೆ ಮೂರ್ಖನೆನ್ನುತ್ತಾರೆ. ಯಾಕಂದ್ರೆ ಸಮುದ್ರದಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೋಗ್ಯಾನ, ಸಮುದ್ರದ ದಡದಲ್ಲಿ ನಿಂತಾನ. ಸಮುದ್ರದಲ್ಲಿ ಯಾವಾಗಲೂ ಎಡೆಬಿಡದೆ ಉತ್ಪತ್ತಿಯಾಗುವಂತ ಅಲೆಗಳು ಅಂದ್ರೆ ತರಂಗಗಳು ಬರ್ತಾ ಇರ್ತಾವ. ಯಾಕಂದ್ರೆ ಅವು ತರಂಗಗಳು ಸಮುದ್ರದಲ್ಲಿ ಅಲೆಗಳಾಗಿ ತರಂಗಗಳಾಗಿ ಹೇಳುವುದು ಅದರ ಧರ್ಮ ಅಂತ. ಇವನೇನು ವಿಚಾರ ಮಾಡಿದ ಅಂದ್ರೆ, ಈ ಅಲೆಗಳ ಅಬ್ಬರದಲ್ಲಿ ಸ್ನಾನ ಮಾಡುವುದಕ್ಕಿಂತ ಈ ತರಂಗಗಳು ನಿಂತ ನಂತರ ಸ್ನಾನವನ್ನ ಮಾಡಬೇಕು ಅಂತ ಇಚ್ಛೆ ಮಾಡಿದನಂದ್ರೆ ಅವನಿಗೇನ್ ಅನ್ಬೇಕಮ್ಮ ಅಂದ್ರೆ ಮೂರ್ಖ ಅಂದ್ರು. ಯಾಕೆಂದ್ರೆ ಅಲೆಗಳು ನಿಲ್ಲಲ್ಲ, ಇವನು ಸ್ನಾನ ಮಾಡಲ್ಲ. ಹಾಗೆ
ಅವನಲ್ಲಿ ಪುಣ್ಯ ಸಂಸ್ಕಾರವು ಇರುವುದಿಲ್ಲ. ಶರೀರ ಧರ್ಮಗಳಿಗೆ ಅಳಿದಾಗಿ ಮುಕ್ತಿಯಾಗುವುದೆಂದು ಒಪ್ಪಿಕೊಂಡರೆ ಮುಕ್ತರಾದ ಮಹಾ ಋಷಿಗಳಲ್ಲಿ ಶಾಪಾನುಗ್ರಹ ಸಾಮರ್ಥ್ಯವು ಇರಬಾರ್ದಾಗಿತ್ತು. ಅವರು ಮುಕ್ತ ಬ್ರಹ್ಮ ಸ್ವರೂಪ ಆಗಿರಲ್ಲಮ್ಮ. ಆದ ಮೇಲೆ ಕೂಡ ಅವರಲ್ಲಿ ಶಾಪವನ್ನ ಕೊಡುವಂತ ಅಥವಾ ಇನ್ನೊಂದು ಮಾಡುವಂತ ಧರ್ಮಗಳು ಅವರಲ್ಲಿ ಇರಬಾರ್ದಾಗಿತ್ತು. ಆವ ಅಂದ್ರೆ ಏನರ್ಥ ಆಯ್ತ್ರಿ? ಈ ಶರೀರ ಧರ್ಮಗಳು ಜ್ಞಾನ ಆದ ನಂತರವೂ ಇರವೆ. ಯಾಕಂದ್ರೆ ಪುಣ್ಯ ಮತ್ತು ಪಾಪಗಳನ್ನು. ಆದ್ರೆ ಜ್ಞಾನಿಯಲ್ಲಿ ಪುಣ್ಯಗಳೇ ಇರ್ತವೆ ವಿನಃ ಪಾಪದ ಸಂಸ್ಕಾರ ಅವನಲ್ಲಿ ಇರೋದಿಲ್ಲ. ಆದರೂ ಕೂಡ ಶರೀರ ಧರ್ಮ ಅನ್ನುವಂಥದ್ದು ಇದ್ದೇ ಇರ್ತದಂತ. ಹೇಗೆಂದರೆ ಮುಕ್ತಿ ಹೊಂದಲು ಅಪೇಕ್ಷಿಸುವರು ಪ್ರಪಂಚದ ಜನರ ಹಾಗೆಯೇ ಇರುವುದಿಲ್ಲ. ಯಾರಿಗೆ ಹೇಳ್ತಾರಮ್ಮ? ಮುಕ್ತಿಯನ್ನ ಪ್ರಾಪ್ತಿ ಮಾಡಬೇಕಂತ ಇಚ್ಛಿಸುವರು ಈ ಲೋಕದ ಜನರ ಹಾಗೆಯೇ ಇರುವುದಿಲ್ಲ. ಮೊದಲನೇದ್ದು, ಅವರು ಜನರ ಸಂಘವನ್ನ ದೂರೀಕರಿಸಿ ಅರಣ್ಯದಲ್ಲಿಯೋ ಗುಡ್ಡಗಳಲ್ಲಿಯೋ ವಾಸವಾಗಿದ್ದು ಕಂದ ಮೂಲಗಳನ್ನ ಸೇವಿಸುತ್ತಿರಬೇಕು. ನೀವು ಹೇಳ ಪ್ರಕಾರ ಅಂದ್ರೆ ಅವ್ರೆಲ್ಲಿರ್ಬೇಕ್ರಿ ಅಂದ್ರೆ ಜನರ ಸಂಘವನ್ನ ಬಿಟ್ಟು ಎಲ್ಲೋ ಕಾಡಿನಲ್ಲಿ, ಎಲ್ಲೋ ಪರ್ವತದಲ್ಲಿ, ಎಲ್ಲೋ ಗುಡ್ಡ ಗುಹೆಗಳಲ್ಲಿ ವಾಸವಾಗಿ ಅಲ್ಲಿ ದೊರೆಯುವಂತ ಗಡ್ಡೆ ಗೆಣಸುಗಳನ್ನ ತಿನ್ನುತ್ತಿರಬೇಕು. ಮತ್ತೆ ಎಲ್ಲರಂತೆ ಗ್ರಾಮದಲ್ಲಿ ಉಂಡು ಹುಟ್ಟು ಸಂಚರಿಸಬಾರದು ಮತ್ತು ಯಾವ ವ್ಯವಹಾರ ಉದ್ಯೋಗಗಳನ್ನು ಮಾಡಬಾರದು ಎಂದು ಮಾತನಾಡಿಕೊಳ್ಳುವ ಕೆಲವು ಜನರುಂಟು. ಕೆಲವು ಜನ ನೋಡಮ್ಮವ್ರು ಏನಪ್ಪಾ ಅವ್ರು ಏನು ಪ್ರಪಂಚದ ಸಂಸಾರ ಬಿಟ್ಟಾರೇನು, ಪ್ರಪಂಚ ಬಿಟ್ಟಾರೇನು, ಮತ್ತೆ ಜನರ ಸಂಘ ಬಿಟ್ಟಾರೇನು, ಮತ್ತೆ ಅರಣ್ಯದಾಗಿದ್ರೆ ಆ ಪ್ರಶ್ನೆ ಬೇರೆಪ್ಪ, ಗುಡ್ಡಗಳಲ್ಲಿ ಇರಬೇಕಾಗಿತ್ತು. ಮತ್ತೆ ಇಂದ ಋಷಿಗಳು ಅನ್ನುವಂತ ಕಂದ ಮೂಲಗಳನ್ನ ತಿಂದಾರಲ್ಲ, ಅದರಂಗೆ ಇವರು ತಿಂತಿರಬೇಕು. ಇವರು ಕಾಡಿನಲ್ಲಿ ಇರುವವರು ಊರಿನಲ್ಲಿ ಇರಬಾರದು, ಯಾರ ಜೊತೆ ಮಾತನಾಡಬಾರದು, ಯಾವ ವ್ಯವಹಾರವನ್ನ ಮಾಡಬಾರದು, ವ್ಯಾಪಾರ ಮಾಡಬಾರದು, ಉದ್ಯೋಗ ಮಾಡಬಾರದು, ಏನು ಮಾಡಬಾರದು ಅಂತ ಅನ್ನುವ ಮಾತನಾಡಿಕೊಳ್ಳುವ ಕೆಲವು ಜನರುಂಟು. ಇಂಥ ಜನರನ್ನೇ ಕುರಿತು ಗ್ರಂಥಕರ್ತರು ಅವರೆಲ್ಲರನ್ನ ಕುರಿತು ಅರಿಯದ ಅಜ್ಞಾನಿ ಅವರೇನು ಬಲ್ಲರು ಅಂತ ಹೇಳಿದಂಗ, ನಿಜವಾಗಿಯೂ ಏನನ್ನ ತಿಳಿಯದೇ ಇರತಕ್ಕಂತ ಅಜ್ಞಾನಿಗಳು ಅಂತ ಅಜ್ಞಾನಿಗಳೇ ಮೂರ್ಖರ ಗುಂಪು ಅಂದ್ರು ಅವ್ರು. ಅವ್ರು ಬುದ್ಧಿವಂತರ ಗುಂಪಲ್ಲ ಮತ್. ಮತ್ತು ಕೆಲವರು ಪುಣ್ಯ ಸಂಸ್ಕಾರ ವಿಹೀನರಂತಲೂ ನಿರ್ಣಯಿಸಿದ್ದಾರೆ. ಅಂದ್ರೆ ಅವರಿಗೆ ಪುಣ್ಯ ಸಂಸ್ಕಾರ ಇಲ್ಲ ಅಂತನೂ
ಅನ್ನುರಾರ. ಶರೀರವಿರುವುದರಿಂದ ಎಂಥವರಿಗೂ ಎಂಥ ಜ್ಞಾನಿಯಾದರೂ ಕೂಡ ಆ ಅಂಥವರಿಗೂ ಆಹಾರ ಅಂದ್ರೆ ಊಟ, ವಿಹಾರ ಅಂದ್ರೆ ಸಂಚಾರ, ಇವು ಧರ್ಮಗಳು ಎಂದಿಗೂ ಬಿಡುವುದಿಲ್ಲ. ಕಾರಣ ನಿಸ್ಸಂಗಿಯಾಗಿ ಗುಡ್ಡದಲ್ಲಿ ಸೇರಿಕೊಂಡರೂ ತನು ಧರ್ಮವು ಬಿಟ್ಟಿರುವುದಿಲ್ಲ. ನಾವು ಇಲ್ಲಿದ್ರೆ ಶರೀರ ಧರ್ಮದ ಊಟ ಬೇಕು, ನೀರು ಬೇಕು, ಯಾವುದು ಸಂಚಾರ ತಿರುಗಾಟ ಮಾಡ್ಲೇಬೇಕಲ್ಲ ಮೇಲೆ. ಕಡೆಗೆ ಎಲ್ಲಿ ಇಲ್ಲಂದ್ರೆ ಮೂತ್ರಕ್ಕಾದ್ರೂ ಹೋಗ್ಬೇಕು, ಬೇದಿಗಾದ್ರೂ ಹೋಗ್ಬೇಕು. ಮತ್ತೆ ಶರೀರ ಧರ್ಮ ಇರಬಾರ್ದು ಅಂದ್ರೆ ಗತಿ ಏನಾಗ್ತದ? ಅದಕ್ಕೆ ಗುಡ್ಡದಲ್ಲಿ ಸೇರಿಕೊಂಡರೂ ತನು ಧರ್ಮವು ಬಿಟ್ಟಿರುವುದಿಲ್ಲ. ತನು ಧರ್ಮವು ಶರೀರ ಧರ್ಮವು ನಿಂತ ಬಳಿಕ ಮುಕ್ತಿಯನ್ನು ಹೊಂದಲು ಪ್ರಯತ್ನಿಸುವವನು ಸಮುದ್ರದಲ್ಲಿ ತರಂಗಗಳು ನಿಂತ ಬಳಿಕ ಸ್ನಾನ ಮಾಡಬೇಕೆಂದು ಪ್ರಯತ್ನಿಸುವವನಂತೆ ಮೂರ್ಖನೆನಿಸುತ್ತಾನೆ. ಕಾರಣ ಸಾಗರ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೂ ಅದರ ಧರ್ಮಗಳಾದ ತರಂಗಗಳು ಇರುವಂತೆ. ಸಾಗರ ಎಲ್ಲಿವರೆಗೂ ಇರುತ್ತದಮ್ಮ ಅಲ್ಲಿವರೆಗೂ ಅದರ ಧರ್ಮ ಇರ್ತಾವಂತ. ಅದರಂತೆ ಶರೀರ ಇರುವವರೆಗೂ ಅದರ ಧರ್ಮವಾದ ಆಹಾರ ವಿಹಾರಗಳು ಇದ್ದೇ ಇರುತ್ತವೆ. ಯಾಕೆ ಅನ್ನಮಯ ಶರೀರ ಅಂದ್ರೆ ಅದ ಧರ್ಮ ಇದ್ದೇ ಇರ್ತದ ನೋಡ್ರಿ. ಸಾಗರ ಅಂದ್ರ ಅದ ತರಂಗ ಇದ್ದೇ ಇರ್ತಾವಂತ. ಆದರೆ ತರಂಗಗಳು ಇದ್ದರೂ ಸಾಗರದಲ್ಲಿ ಸ್ನಾನ ಮಾಡುವವನು ಹೇಗೆ ಪುಣ್ಯಾತ್ಮನು? ಸ್ನಾನ ಮಾಡುವವನು ವಿಚಾರ ಮಾಡಬೇಕಾಗಿತ್ತಮ್ಮ. ಎಲ್ಲಿಯವರೆಗೂ ಇದು ಸಾಗರ ಅದ ಅಲ್ಲಿಯವರೆಗೂ ತರಂಗ ಇರುವವೆ. ನನಗೆ ಪುಣ್ಯ ಬೇಕು ಅಂದ್ರೆ ತರಂಗಗಳು ಇರುವಾಗಲೇ ಸ್ನಾನ ಮಾಡಿ ನೀವು ಹೊರಗೆ ಬರ್ಬೇಕಷ್ಟ. ಯಾಕಂದ್ರೆ ನಿಂತ ಮೇಲೆ ಮಾಡೋಣಂದ್ರೆ ಆಗೋದಿಲ್ಲ ಅಂತ. ತರಂಗಗಳಿದ್ದರೂ ಸಾಗರದಲ್ಲಿ ಸ್ನಾನ ಮಾಡುವವನು ಹೇಗೆ ಪುಣ್ಯಾತ್ಮನು ಹಾಗೆ ಶರೀರ ಧರ್ಮಗಳಿದ್ದರೂ ತನ್ನ ಸ್ವರೂಪ ಜ್ಞಾನ ಎಂಬ ಸ್ನಾನ ಮಾಡುವವನನ್ನು ಇಲ್ಲಿ ಪುಣ್ಯಾತ್ಮನೆನ್ನಬೇಕು. ಇಲ್ಲೇನಮ್ಮ ಯಾವ ಪುಣ್ಯಾತ್ಮ ಅಂದ್ರೆ ಇವನು ಶ್ರೇಷ್ಠವಾದ ವರಪುಣ್ಯಮಯ ಶರೀರ ಅಂತಾರೆ ಇವರಿಗೆ. ಯಾವಾಗಲೂ ಶರೀರ ಧರ್ಮಗಳು ಇರ್ತಾವವು. ಆಹಾರ ಇರ್ತದ, ವಿಹಾರ ಇರ್ತದ, ಹೋಗೋದಿರ್ತದ, ಬರೋದಿರ್ತದ, ಮಾತಾಡೋದಿರ್ತದ, ನಿಲ್ಲೋದಿರ್ತದ, ಕೂಡೋದಿರ್ತದ, ರೋಗ ಇರ್ತಾವ, ಆರೋಗ್ಯ ಇರ್ತಾವ. ಇವೆಲ್ಲ ನಿನ್ನೆ ದಿನ ಹೇಳಿದಂತೆ ಬಹಳಷ್ಟು ಶರೀರ ಧರ್ಮಗಳು. ಇವೆಲ್ಲ ನಿಂತ ಮೇಲೆ ಎಲ್ಲೋ ಒಂದು ಕಡೆ ಕುಂತು ಸ್ವರೂಪ ಜ್ಞಾನವನ್ನ ಮಾಡಿಕೊಂಡು ಮುಕ್ತನಾಗಬೇಕು ಅಂತ ಹೊಂಟ್ರೆ ಅವನು ಮೂರ್ಖ. ಯಾಕಂದ್ರೆ ಈ ಧರ್ಮಗಳು ಶರೀರ ಇರುವವರೆಗೆ ಇರ್ತಾವ್ರಿ. ಅದರ ಮಧ್ಯದಲ್ಲಿ ಸಮುದ್ರ ಸ್ನಾನವನ್ನ ಹೇಗೆ ಮಾಡ್ತಾನೋ ಪುಣ್ಯಾತ್ಮ, ಅದರಂತೆ ಸ್ವರೂಪ ಜ್ಞಾನ ಎಂಬ ಸ್ನಾನವನ್ನ ಮಾಡುವವನು ಇಲ್ಲಿ ಪುಣ್ಯಾತ್ಮನೆನ್ನಬೇಕು. ಈತನಿಗೆ ಮುಕ್ತ ಪುರುಷನಿಗೆ ಶರೀರ ಧರ್ಮಗಳು ಇರುವುದಿಲ್ಲವೆಂದು
ಹಠ ಹಿಡಿದುಕೊಂಡವರಿಗೆ ಉತ್ತರವಿದು ಒಂದು ನೋಡ್ರಿ. ಏನ್ರಿ ಅವ್ರು ಏನ್ ಬಿಟ್ಟಾರ, ಅದು ಬಿಟ್ಟಾರೇನ್, ಇದು ಬಿಟ್ಟಾರೇನಂತ ಅನ್ನೋರು ಇರ್ತಾರ ನೋಡಮ್ಮ, ಸಹಜ. ಇಂಥವರೆಲ್ಲರಿಗೂ ಕೂಡ ಗ್ರಂಥಕರ್ತರು ಏನು ಮಾಡಿದ್ರು ಅಂದ್ರ ಹಠಮಾಲೆಗಳಿಗೆ ಮೂರ್ಖರಂತ ಉತ್ತರ ಕೊಟ್ರು ಅವ್ರು. ಕಾರಣ ಏನೋ ನಮ್ಮ ಜಗತ್ತು ಕೆಲವು ಮಂದಿ ಹಠವಾದಿಗಳು ಹೇಳ್ತಾರಲ್ಲ ಕೆಲವು ಮಾತು, ಅಂತವರಿಗೆ ನಿಷ್ಠುರವಾದ ಮಾತಿನಿಂದನೇ ಉತ್ತರ ಕೊಡ್ಬೇಕು. ಅಂಥವರಿಗೆ ಸರಳವಾದ ರೀತಿಯಿಂದ ಮೃದುವಾದ ಭಾಷಣದಿಂದ ತಿಳಿಸಲಿಕ್ಕೆ ಹೋದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ತಮ್ಮ ಚಟವನ್ನ, ತಮ್ಮ ಹಠವನ್ನ, ತಮ್ಮ ಅಭ್ಯಾಸವನ್ನ ಬಿಡೋದಿಲ್ಲ. ಎಷ್ಟು ಮಂದಿ ಯಾರು ಜಗತ್ತಿನಲ್ಲಿ ಜ್ಞಾನಿಗಳನ್ನ ನಿಂದೆ ಮಾಡೋರು, ಎಲ್ಲಿ ಯಾರನ್ನ ಮಾಡ್ತಾರೆ ಅಂದ್ರೆ ಜ್ಞಾನಿಗಳನ್ನೇ ನಿಂದೆ ಮಾಡ್ತಾರ ಅವ್ರು. ಕಾರಣ ಅವರ ಪಾಪ ಹೆಚ್ಚಾಗ್ಬೇಕಾಗಿದಲ್ರಿ. ತಮ್ಮ ಪಾಪವನ್ನ ಹೆಚ್ಚಿಗೆ ಮಾಡೋದಕ್ಕೋಸ್ಕರವಾಗಿ ಜ್ಞಾನಿಗಳನ್ನ ನಿಂದೆ ಮಾಡ್ತಾರೆ. ಅದ ಜ್ಞಾನಿ ಏನ್ ಮಾಡ್ತಾನಂದ್ರೆ ಎಲ್ಲರ ನಿಂದೆಗಳನ್ನ ಸ್ವೀಕಾರ ಮಾಡಿ ಸಂತೋಷ ಪಡ್ತಾನ್ರಿ. ಅವನಿಗೆ ಹೆಚ್ಚಿನಕ್ಕಿಂತ ಸಂತೋಷ ಯಾವಾಗಂದ್ರ ತನ್ನ ನಿಂದೆ ಮಾಡೋಲ್ಲಿ ಯಾರು ನಿಂದೆ ಮಾಡ್ತಾರ ಅವರ ಮಾತುಗಳನ್ನು ಸ್ವೀಕಾರ ಮಾಡಿ ಸಂತೋಷ ಪಡ್ತಾರ. ಇದು ಜ್ಞಾನಿಯ ಲಕ್ಷಣ. ಹಾಗಾಗಿ ಅಜ್ಞಾನಿಗಳು ಅವರೇನು ಬಲ್ಲರು ಅಂತ ಸ್ವರೂಪ ಜ್ಞಾನಂಬ ಸ್ನಾನ ಮಾಡಿ ಮುಕ್ತ ಪುರುಷನಿಗೆ ಶರೀರ ಧರ್ಮ ಇರಬಾರದು ಅಂದ್ರೆ ಅವರಿಗೆ ಉತ್ತರವನ್ನು ಕೊಟ್ರು. ಮುಕ್ತರಾದ ಇನ್ನ ಅನುಭವಕ್ಕೆ ಹೋಗ್ಬೇಕಲ್ರಿ. ಸ್ವಲ್ಪ ಕಸಾಯ ಕುಡಿತ ಮಾತಾಡ್ತಲ್ರಿ. ಈಗ ಶರೀರ ಧರ್ಮ ಮುಕ್ತರಲ್ಲಿ ಇರಬಾರ್ದು ಅಂತ ಏನಾದ್ರು ಅಂದ್ರೆ ಅದಕ್ಕೆ ಉಪಮಾನವನ್ನು ಕೊಟ್ರೆ ಈಗ ಮತ್ತ ಇದಕ್ಕೆ ಏನಾದ್ರೂ ಪ್ರಮಾಣ ಬೇಕಲ್ರಿ. ಆ ಪ್ರಮಾಣಗಳನ್ನ ಈ ಮುಂದೆ ಹೇಳ್ತಾರ. ಹೇಗೆಂದರೆ ಹಿಂದೆ ಮುಕ್ತರಾದ ವಸಿಷ್ಠ, ವಾಮದೇವ, ಮಹರ್ಷಿಗಳಲ್ಲಿ ಶಾಪಾನುಗ್ರಹ ಶಕ್ತಿ ಸಾಮರ್ಥ್ಯಗಳು ಇದ್ವು. ವಶಿಷ್ಠದಲ್ಲಿ ಇದ್ದುವಮ್ಮ. ಮತ್ತೆ ವಾಮದೇವಾದಿ ಅಂತ ಇನ್ನೂ ಹಲವು ಮಹರ್ಷಿಗಳಲ್ಲಿ ಸಾಕಷ್ಟು ಶಾಪಗಳನ್ನ ಕೊಟ್ರು. ಮತ್ತೆ ಕೆಲವರಿಗೆ ಅನುಗ್ರಹವನ್ನ ಮಾಡಿದ್ರು. ಮತ್ತೆ ಇವು ಶಕ್ತಿಗಳು ಹಂಗೆ ಉಳ್ಕೊಂಡವಲ್ಲ ಅಂದ್ರೆ ಈ ಶಕ್ತಿ ಸಾಮರ್ಥ್ಯಗಳು ಅವರಲ್ಲಿ ಇರಬಾರ್ದಾಗಿತ್ತು. ಇರಬಾರ್ದಲ್ಲಮ್ಮ. ಯಾಕಂದ್ರೆ ಇವು ತನು ಧರ್ಮ ಅಂತ. ಇವು ಶರೀರ ಧರ್ಮ. ಶರೀರ ಇದ್ದಾಗ ಮಾತ್ರ ಶಾಪ ಕೊಡಕ್ ಬರ್ತದ, ಆಮೇಲೆ ಅನುಗ್ರಹ ಮಾಡಕ್ ಬರ್ತದ. ಈ ಶಾಪನೇ ಕೊಡಬಾರ್ದು, ಅನುಗ್ರಹ ಮಾಡಬಾರ್ದು ಅಂದ್ರೆ ಅವರಲ್ಲಿ ಶರೀರ ಇರಬಾರ್ದು. ಶರೀರ ಇರಬಾರ್ದಲ್ಲ. ಅಂದ್ರೆ ಶರೀರ ಇದ್ರೂ ಕೂಡ ಅವರು ಈ ಧರ್ಮಗಳನ್ನು ಇದ್ವು ಅಂತ. ಆದರೆ ಶಾಪಾನುಗ್ರಹ ಇವನ್ನ ಶಿಷ್ಯರಿಗೆ ಅನುಗ್ರಹವನ್ನು ಕೊಟ್ಟಂತೆ
ಕೆಲವು ಪುರಾಣಗಳಲ್ಲಿ ಪ್ರಮಾಣ ಪೂರ್ವಕವಾಗಿ ಇದನ್ನ ಪ್ರತಿಪಾದನೆ ಮಾಡ್ಯಾರಂತ ಹೇಳ್ತಾರಮ್ಮ ಅವ್ರು. ಕಾರಣ ಆ ವಶಿಷ್ಠ ಮಹರ್ಷಿ ಇರ್ಲಿ ವಾಮದೇವ ಇರ್ಲಿ ಅವರು ಶಾಪವನ್ನ ಕೊಟ್ರು ಅನುಗ್ರಹವನ್ನ ಮಾಡಿದ್ರು ಅಂದ್ರು ಕೂಡ ಅವೆಲ್ಲ ಶರೀರ ಧರ್ಮಗಳೇ ವಿನಃ ಆತ್ಮನ ಧರ್ಮಗಳಲ್ಲ. ಮತ್ತು ಆತ್ಮಜ್ಞಾನದ ಧರ್ಮವಂತೂ ಅಲ್ಲವೇ ಅಲ್ಲ. ನಾ ಬಹಳ ಸಲ ಹೇಳ್ತೇನಮ್ಮ ಇದನ್ನ. ಜ್ಞಾನಿಗಳಾದವರು ಅವ್ರ ಕಡೆಯಿಂದ ಹಿಂಗಾಯ್ತು ಹಾಗಾಯ್ತು ಹೀಗಾಯ್ತು ಅನ್ನುವಂತ ಹೇಳ್ತಾರೆ. ಆದ್ರೆ ಅವ ಆತ್ಮ ಧರ್ಮ ಅಲ್ಲ. ಯಾಕಂದ್ರೆ ಇವೆಲ್ಲ ಶರೀರ ಧರ್ಮಗಳು, ಮನೋಧರ್ಮಗಳು, ವಾಣಿಯ ಧರ್ಮಗಳು. ಯಾವ ರೀತಿ ಅಷ್ಟಾಂಗ ಯೋಗ ಅನ್ನುವಂತ ಸಾಧನೆಯನ್ನ ಪೂರ್ತಿ ಮಾಡಿಕೊಂಡು ಅವುಗಳಿಂದ ಸಿದ್ಧಿಯಾಗಿರ್ತಕ್ಕಂಥ ಶಕ್ತಿಯಿಂದನೇ ಶಾಪ ಕೊಡಕ್ ಬರ್ತದೆ. ಆ ಶಕ್ತಿಯಿಂದ ಅನುಗ್ರಹ ಮಾಡ್ಲಿಕ್ಕೂ ಬರ್ತದೆ, ಇಲ್ಲಂತಲ್ಲ. ಆದರೆ ಅವೆಲ್ಲ ಆತ್ಮ ಧರ್ಮಗಳಲ್ಲ. ಶಾಪಾನುಗ್ರಹ ಶಕ್ತಿ ಸಾಮರ್ಥ್ಯವು ಶರೀರ ಧರ್ಮವೆಂತಲೂ ತೀರ್ಮಾನಿಸಬೇಕು. ಇಲ್ಲಿ ಸ್ಪಷ್ಟವಾಗಿ ಬರದ ನೋಡಮ್ಮ. ಶರೀರ ಧರ್ಮವು ಆತ್ಮ ಧರ್ಮ ಅಲ್ಲ. ನಾವೇನ್ ತಿಳ್ಕೊಂಡೇವಿ ಇವೇ ದೊಡ್ಡ ಅಂತ ತಿಳ್ಕೊಂತೀವಿ ನಾವು. ನಾವು ಶಾಪ ಕೊಡ್ತಾರೆ ಅಥವಾ ಪರಿಹಾರ ಆಗ್ತಾರ ಅನ್ನುವಂಥದ್ದು ದೊಡ್ಡ ಜ್ಞಾನಿಯ ಲಕ್ಷಣ ಅಂತ ನಾವು ತಿಳ್ಕೊಂಡಿವಿ. ಕಾರಣ ಸರಿಯಾಗಿ ಆತ್ಮ ಅನಾತ್ಮವನ್ನ ವಿಚಾರ ಮಾಡದೇ ಇದ್ದ ಕಾರಣ. ಇದರಲ್ಲಿ ಬೇರೆ ಏನು ತಪ್ಪಾಗಿಲ್ಲ. ಹೀಗೆ ಈ ಒಂದು ಸಾಮರ್ಥ್ಯ ಅವ್ರಿಗೆ ಹೇಗೆ ಬಂತು ಅಂದ್ರೆ ಅದಕ್ಕೆ ತಪಶಕ್ತಿ ಅಂತಾರ. ತಪಸ್ಸಿನ ಶಕ್ತಿ, ಯೋಗ ಶಕ್ತಿ, ಇನ್ನೂ ಬೇರೆ ಬೇರೆ ಯಜ್ಞಯಾಗದ ಶಕ್ತಿಯಿಂದ ಇವೆಲ್ಲವೂ ಬರ್ತಾವಿಲ್ಲ ಅಂತಲ್ಲ. ಆದ್ರೆ ಇವೇ ಕೊನೆಯಲ್ಲ ಅಂತ. ಹಿಂದಿನವರೆಲ್ಲರೂ ಯಾಕೆ ಇದನ್ನ ಮಾಡಿದ್ರು ಅಂದ್ರೆ ನೇರವಾಗಿ ತಮ್ಮ ಸ್ವರೂಪವನ್ನ ತಿಳಿದುಕೊಳ್ಳದೆ ಆಗದಿದ್ದಂತ ಸಂದರ್ಭದಲ್ಲಿ ಮೊದಲು ಅನಂತ ಸಾಧನೆಯನ್ನು ಮಾಡ್ತಾ ಬಂದ್ರು ಅವ್ರು. ಯಾವುದಕ್ಕೋಸ್ಕರ ಅಂದ್ರೆ ಅವರು ಕೂಡ ಈ ಆತ್ಮ ಜ್ಞಾನವನ್ನ ಅರಿಯಲಿಕ್ಕೆ, ಈ ಆತ್ಮ ಆನಂದವನ್ನ ಸವಿಯಲಿಕ್ಕೇನೆ ಪ್ರಯತ್ನ ಮಾಡಿದ್ರು. ಮೊದಲು ಅವರಿಗೆ ಈ ಜ್ಞಾನದಿಂದನೇ ಪರಮಾನಂದ ಪ್ರಾಪ್ತಿ ಆಗ್ತದಂತ ಅರಿವಿದ್ದಿಲ್ಲ. ಅದಕ್ಕ ಮೊದಲು ಯೋಗದಲ್ಲಿ ಆದೇನು ಅಂತ ತಿಳ್ಕೊಂಡು ಯೋಗ ಮಾಡಿದ್ರು. ತಪಸ್ಸಿನಿಂದ ಆಗಬಹುದಂತ ತಪಸ್ಸು ಮಾಡಿದ್ರು. ಯಜ್ಞ ಯಾಗಗಳಲ್ಲಿ ಇರಬಹುದಂತ ಅಂಥ ಪುಣ್ಯ ಕಾರ್ಯವನ್ನು ಮಾಡಿದ್ರು. ಮಾಡಿದ ಮೇಲೆ ಅದಕ್ಕ ಫಲ ಏನಾದಮ್ಮ ಅಂತಂದ್ರೆ ಒಂದೊಂದು ಫಲ ಇರ್ಲೇಬೇಕಲ್ಲ. ಸಿದ್ಧಿಗೆ ಶಾಪ ಅನುಗ್ರಹ ಕೊಡದಾದ, ಪುಣ್ಯಕ್ಕೆ ಲೋಕ ಪ್ರಾಪ್ತಿಯಾದ, ಭೋಗ ಭಾಗ್ಯ ಅದ, ಇನ್ನು ಕೆಲವಕ್ಕೆ ಇಂದ್ರಿಯಾದಿಗಳ ನಿಗ್ರಹ ಮಾಡುವ ತಾಕತ್ತಾದ. ಹೀಗೆ ಹಲವು ಮಾಡಿ ಹೋದರೂ ಕೂಡ ಕೊನೆಗೆ ಅಂತ್ಯದಲ್ಲಿ ಏನಾಯ್ತಂದ್ರೆ ತಮ್ಮ ಆತ್ಮಜ್ಞಾನದ ಸ್ವರೂಪ ಆಯ್ತಂತ. ಆತ್ಮ ಸ್ವರೂಪದ ಜ್ಞಾನ ಅಂತ್ಯದಲ್ಲಾಯ್ತು.
ಆವಾಗ ಇವರಿಗೆ ಎರಡೂ ಪ್ರಾಪ್ತಿ ಆಯ್ತಮ್ಮ. ಮೊದಲು ಮಾಡಿದಂತ ಯೋಗ ಸಿದ್ಧಿಗಳಿಂದ ಯಾವ ಶಾಪ ಮತ್ತು ಅನುಗ್ರಹ ಮಾಡುವ ಶಕ್ತಿನೂ ಉಂಟು. ಯಾಕಂದ್ರೆ ಅದಕ್ಕೆ ಫಲ ಇದ್ದೇ ಇರ್ತಾವಲ್ಲಮ್ಮ. ಅವನು ಇದ್ದು ನಂತರದಲ್ಲಿ ಆತ್ಮಜ್ಞಾನ ಆಯ್ತು. ಆವಾಗ ಅವರಲ್ಲಿ ಎರಡು ಶಕ್ತಿ ಕೆಲವರಲ್ಲಿ ಇದ್ದಂಗೆ, ಕೆಲವರಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಅವ್ರು ಎಷ್ಟು ಮಂದಿಗೆ ಶಾಪವನ್ನ ಕಳೆದ್ರು, ಅನುಗ್ರಹ ಮಾಡಿದ್ರು. ಇದೇ ಪ್ರಕಾರ ಆಗ್ಯದ. ಯಾಕಂದ್ರೆ ಇವು ಇರಬಾರ್ದು ಅಂತ ಅರ್ಥ ಅಲ್ಲ. ಇವು ಇಲ್ಲದವನು ಜ್ಞಾನಿ ಅಲ್ಲ ಅಂತ ತಿಳಿಯುವುದೇ ಮೂರ್ಖತನ. ಆದರೂ ಕೂಡ ಜ್ಞಾನಿಯಲ್ಲಿ ಎಲ್ಲವೂ ಅಳವಟ್ಟಿರ್ತಾವಮ್ಮ. ಅವರಿಗೆ ವಾಕ್ ಸಿದ್ಧಿ ಆಗಿರ್ತದ, ಚಕ್ಷು ಸಿದ್ಧಿ ಬಂದಿರ್ತದ. ಅವರವರ ಯೋಗ್ಯತೆ ಸಾಧನೆಗೆ ಅನುಗುಣವಾಗಿ ಕಾಲಾಂತರದಲ್ಲಿ ಅವರಿಗೂ ಕೂಡ ತಾನಾಗೆ ಬರ್ತಾವ. ಜ್ಞಾನ ಆದ ನಂತರ ಉಳಿದವೆಲ್ಲವೂ ತಾನಾಗೆ ಬರ್ತಾವ ನೋಡ್ರಿ. ಜ್ಞಾನ ಆಗದೆ ಏನಾದ್ರೂ ಪಡಿಬೇಕಾದ್ರೆ ಒಂದೊಂದೇ ಪಡಿಬೇಕು ವಿನ ಎಲ್ಲವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಸಮುದ್ರ ಆದ ಮೇಲೆ ಎಲ್ಲಾ ನದಿಗಳು ಅದರಲ್ಲೇ ಬಂದು ಕೂಡ್ತಾವ. ಸಮುದ್ರ ಎಲ್ಲಿ ಕೂಡ್ತಾವ್ರಂದ್ರೆ, ನದಿ ಎಲ್ಲಿ ಕೂಡ್ತಾವಂದ್ರೆ ನದಿಯಲ್ಲಿ, ಸಮುದ್ರದಲ್ಲೇ ಕೂಡುತ್ತವೆ ನದಿ. ಅದೇ ರೀತಿ ಜ್ಞಾನಿಯಲ್ಲಿ ಕೂಡ ಸರ್ವ ಸಿದ್ಧಿಗಳು ಕೂಡ್ತಾವ್ರಿ. ಆದರೆ ಅವನ್ನು ಆತ ಬಳಸುವ ಪ್ರಯತ್ನ ಮಾಡಂಗಿಲ್ಲ. ಯಾರಿಗೂ ಶಾಪವನ್ನು ಕೊಡಬೇಕು ಅಂತಿಲ್ಲ. ಯಾರನ್ನಾದರೂ ಅನುಗ್ರಹ ಮಾಡಬೇಕು ಅಂತ ಇದ್ರೂ ಕೂಡ ಹೆಚ್ಚಿನ ಸಮಯದಲ್ಲಿ ಅದನ್ನ ಬಳಸಕ್ ಹೋಗೋದಿಲ್ಲ. ಕಾರಣ ಮುಕ್ತರಾಗಲಿ ಎನ್ನುವ ಮಾತನ್ನ ಮಾತ್ರ ಹೇಳುವುದು ಬಿಡೋದಿಲ್ಲ. ಮುಕ್ತರಾಗ್ರಿ ಅಂತಾರ ಅವರು. ರಾವಣನ ಮನೆಯಲ್ಲೇಮ ಲಂಕಾಧೀಶ ರಾವಣ ಮನೆಯಲ್ಲಿ ಕೆಲವು ಗ್ರಂಥದಲ್ಲಿ ಬರೀತಾರ. ಅವನ ತಪಶಕ್ತಿ, ಸಿದ್ಧಿ ಶಕ್ತಿ ದೇವತೆಗಳಲ್ಲಿ ಕೂಡ ಇದ್ದಿಲ್ಲೇನು ಅಂತ ವಿಚಾರ ಮಾಡ್ತಾರ ಮುನಿಗಳು. ಯಾಕೆಂದ್ರೆ ತನ್ನ ತಾಯಿ ಪೂಜೆಗೆಂದು ಕೈಲಾಸಕ್ಕೆ ಹೋಗಿ ಪರಮಾತ್ಮನ ಕರದಲ್ಲಿ ಇದ್ದಂತ ಇಷ್ಟಲಿಂಗವನ್ನೇ ಈ ಧರೆಗೆ ತಂದಂತ ಸೂರಪುರುಷ ಯಾರು ಅಂದ್ರೆ ರಾವಣ. ಆ ಕಥೆ ಕೇಳಿರಲ್ಲಮ್ಮ ನೀವು. ಆ ಲಿಂಗವನ್ನ ತರುವಾಗ ಅವ್ರು ಹೇಳಿದ್ರು, ಎಲ್ಲಿ ಕೂಡ ಇದನ್ನ ಕೆಳಗಡೆ ಇಡಬಾರದು ಮತ್ತು ನೀನು ಮಲಿನ ಆಗಬಾರದು, ನೀನು ಶುದ್ಧವಾಗಿ ಈ ಲಿಂಗವನ್ನ ತೆಗೆದುಕೊಂಡು ಹೋಗು ಅಂತ ಹೇಳಿದ್ದ. ಅದೇ ಪ್ರಕಾರ ಕೈಲಾಸದಿಂದ ಬರುವಾಗ ಅದು ಶರೀರ ಧರ್ಮ ನಮ್ಮ ರಾವಣನ. ಅವನಿಗೂ ಕೂಡ ಕರ್ಮದ ಅವಶ್ಯಕತೆ ಬಂತು. ಮೂತ್ರ ಮಾಡಬೇಕಾಗಿತ್ತು. ಮೂತ್ರ ಮಾಡಿದ ಮೇಲೆ ಅಪವಿತ್ರ ಆಗ್ತದಂತ ಗೊತ್ತಿತ್ತು ಶರೀರ. ಆ ಅಪವಿತ್ರ ಶರೀರದಿಂದ ಸ್ವಚ್ಛ ಆಗತಾನ ಲಿಂಗ ಮುಟ್ಟಬಾರದು ಅಂತ ನೇಮಿತ್ತು. ಮತ್ತೆ ಯಾರಿಗ್ ಕೊಡೋನು ಅಂತ ವಿಚಾರ ಮಾಡಿದಾಗ ಅಕ್ಕಪಕ್ಕ ನೋಡಿದ್ರೊಳಗಾಗಿ ಆ ಬೇರೆ ಪರಮಾತ್ಮನೇ ಬೇರೆ ಒಂದು ರೂಪದಲ್ಲಿ ದನ ಕಾಯುವ ಹುಡುಗನಾಗಿ ದಾರಿಯಲ್ಲಿ ನಿಂತಿದ್ದ. ಪಾಪ ಹುಡುಗಾದ್ರ ಆನಲ್ಲ ಅಂತ ಹೇಳಿ ಆ ಹುಡುಗನಲ್ಲಿ ಹೋಗಿ ಪರಿಪರಿಯಿಂದ ಬಹಳಷ್ಟು ಸಲ ಹೇಳ್ದ.
ನೋಡುತ್ತಮ್ಮ, ನಾನು ಈ ಸಮುದ್ರದಲ್ಲಿ ಸ್ನಾನ ಮಾಡಿ ಬರ್ತೇನೆ, ನದಿಯಲ್ಲಿ ಸ್ನಾನ ಮಾಡಿ ಬರ್ತೇನೆ. ಬರೋ ತನಕ ಈ ಲಿಂಗವನ್ನ ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಅಥವಾ ತಲೆಯಲ್ಲೇ ಹೊತ್ತುಕೊಂಡಿರ್ಬೇಕು. ಬೇಗ ಬಂದ ತಕ್ಷಣ ನಾನು ಈ ಲಿಂಗವನ್ನ ತಗೊಂಡು ಹೋಗ್ತೀನಿ ಅಂದಾಗ ಆ ಯಾವ ವೇಷದಿಂದ, ಮಾರು ವೇಷದಿಂದ ಇರುವಂತ ಪರಮಾತ್ಮ ಆಗ್ಲಿ ಅಂದ. ಆಯ್ತು ಅಂತ ಲಿಂಗ ತಲೆ ಮೇಲಿಟ್ಟ. ಅವನು ಸ್ನಾನ ಮಾಡಕ್, ಮೂತ್ರ ಮಾಡಿ ಸ್ನಾನ ಮಾಡಕ್ ಹೋದ್ನಮ್ಮ. ಇನ್ನ ನೀರಲ್ಲಿ ಇಳ್ದತ್ತಿಲ್ಲ. ಬರ್ರಿ ಬೇಗ ಬರ್ರಿ ಅಂತ ಕೂಗಿದ. ತಮ್ಮ ಬರ್ತೇನೆ, ಇಲ್ಲ ಸ್ನಾನ ಮಾಡಿಲ್ಲ ಅಂದ್ರ ಇಲ್ಲಿಲ್ಲ, ಬಾಳ ಉಜ್ಜಾದಿದು, ನನಗೆ ತಾಳಕ್ಕಾಗಲ್ಲ, ಬೇಗ ಬಾ ಅಂತ ಮತ್ತೆ ಕೂಗಿದ. ಪಾಪ ಅವನು ಆಯ್ತು ಬಂದೆ ಬಂದೆ ತಡಿ ತಡಿ ಅಂತ ಹೇಳಿ ನೀರಿನಲ್ಲಿ ಮುಳುಗೋದ್ರೊಳಗೆ ಮತ್ತೊಂದು ಸಲ ಕೂಗಿದ. ಇನ್ನು 1 ನಿಮಿಷದಲ್ಲಿ ಬರದೇ ಇದ್ರೆ ಈ ಲಿಂಗವನ್ನ ಕೆಳಗೆ ಹಾಕ್ತೀನಿ ಅಂದ ಅವನು. ತಡಿ 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 ಅಂತ ಅವನು ಹುಟ್ಟ ಬಟ್ಟೆ ಮೇಲೆ ಓಡಿ ಬರೋಳಗಾಗಿ ಇನ್ನೇನು ಲಿಂಗವನ್ನ ಮುಟ್ಟುತ್ತಾನ ಅಂದ್ರೆ ಕೆಳಗೆ ಇಟ್ಟ ಬಿಟ್ಟು ನೋಡೋಣ. ಅದು ಮುಂದೆ ಅದು ಏನೇನೋ ಆಯ್ತು ಅಂತ ಪುರಾಣದಾಗ ಅದ ಇರ್ಲಿ. ಅಂತ ಸೂರ್ಯ ಪುರುಷ ಅಂತ ಅವನು. ಆಮೇಲೆ ಅವನ ತಪಸ್ಸು ಶಕ್ತಿಗಳಿಂದ, ಸಿದ್ಧಿಯಿಂದ ಆತನ ಮನೆಯಲ್ಲಿ ವಾಯುದೇವ ಕಸ ಬೆಳಿತಿದ್ನ. ಕಸ ಲಂಕಾಧೀಶನ ಅರಮನೆಯಲ್ಲಿ ವಾಯುದೇವ ಕಸ ಬೆಳಿತಿದ್ದ. ಅಗ್ನಿದೇವನೇ ಸ್ವತಃ ಅಡಿಗೆ ಮಾಡ್ತಿದ್ದ. ಹೀಗೆ ಅನಂತ ದೇವಾನುದೇವತೆಗಳು ಲಂಕೆಯಲ್ಲಿ ಸೇವಕರಾಗಿದ್ರು ರಾವಣನಿಗೆ. ಆದರೂ ಕೂಡ ಅಂಥಂತ ಸಿದ್ಧಿ ತಪಸ್ಸು ಪಡೆದಂತ ರಾವಣನೇ ಶ್ರೀರಾಮಚಂದ್ರನಿಂದ ಹತನಾದ. ಹೌದಿಲ್ಲ? ಹಂಗ ವಿಚಾರ ಮಾಡಿ ನೋಡಿದಾಗ ಅವನಿಗೆ ರಕ್ಕಸನಾಗಿ ಉಳಿದ ವಿನ ದೇವತೆ ಆಗ್ಲಿಲ್ಲ ನೋಡಮ್ಮ. ಈ ರೀತಿ ಇಲ್ಲಿ ಶಕ್ತಿ ಸಾಮರ್ಥ್ಯವು ಶರೀರ ಧರ್ಮವೆಂತಲೂ ತೀರ್ಮಾನಿಸಬೇಕು. ಇಲ್ಲಿ ಒಂದು ಸಂಶಯವಿದೆ. ಅಂದ್ರೆ ಸರ್ವರಿಗೂ ಶರೀರವಿರುತ್ತದೆ. ಶಾಪ, ಅನುಗ್ರಹ, ಶಕ್ತಿ ಸಾಮರ್ಥ್ಯವು ಶರೀರ ಧರ್ಮವಾದರೆ ಸರ್ವರಲ್ಲಿಯೂ ಶಾಪ, ಅನುಗ್ರಹ, ಶಕ್ತಿ ಸಾಮರ್ಥ್ಯಗಳು ಏತಕ್ಕೆ ತೋರಬಾರದು? ಈಗ ನಾ ಮೊದಲು ಹೇಳಿದ್ನಲ್ಲ, ಅದನ್ನೇ ಹೇಳಕತ್ತಾರ. ಈಗ ಎಲ್ಲರಲ್ಲಿ ಶರೀರ ಅದ್ರಿ, ಮತ್ತೆ ಶಾಪ ಅನುಗ್ರಹ ಕೊಡುದು ಶರೀರ ಧರ್ಮ ಆದ್ರೆ ಮತ್ತೆ ಎಲ್ಲರೂ ಕೊಡಬಹುದಾಗಿತ್ತಲ್ಲ ಶಾಪ ಅಂತ ಅಂದರೆ ಈ ಸಂದೇಹಕ್ಕೆ ಉತ್ತರವಿದು. ಶಾಪಾನುಗ್ರಹ ಶಕ್ತಿ ಸಾಮರ್ಥ್ಯಗಳು ತಪಸ್ಸಿನ ಫಲವಾಗಿವಂತ ನೋಡ್ರಿ. ಇವೆಲ್ಲ ತಪಸ್ಸಿನ ಫಲಗಳು. ಆ ತಪಸ್ಸಾದರೂ ಸೂಕ್ಷ್ಮ ಶರೀರದ ಧರ್ಮವಾಗಿರುತ್ತದೆ. ಇದು ಸ್ಥೂಲ ಶರೀರ ಧರ್ಮ ಅಲ್ಲಮ್ಮ, ಸೂಕ್ಷ್ಮ ತನುವಿನ ಧರ್ಮವಾಗಿರುತ್ತದೆ. ಅಂತೂ ಆ ಶಾಪ ಅನುಗ್ರಹಗಳು ಶರೀರ ಧರ್ಮವೆಂಬುದೇ ನಿಶ್ಚಿತಾರ್ಥ. ಅಂದ್ರು ಜ್ಞಾನದ ಧರ್ಮ ಅಲ್ಲ ಇದು, ತಪಸ್ಸಿನ ಧರ್ಮ ಅಂತ ನಿಶ್ಚಯ. ಆದ್ದರಿಂದ ದೇಹ ಇರುವವರೆಗೂ ದೇಹದ ಧರ್ಮಗಳು ಎಂಥವರೆಗೂ ಬಿಡುವುದಿಲ್ಲ. ಯಾರಿಗೂ ಬಿಡ್ಲಿಲ್ಲ ನೋಡ್ರಿ. ಸಿದ್ಧಾರೂಢರು ಬಿಡ್ಲಿಲ್ಲ.
ಅವರು ಅರಣ್ಯದಲ್ಲಿ ವಾಸ ಮಾಡುವಾಗ ಯಾವ ದನ ಕಾಯುವ ಹುಡುಗರು ತನ್ನಂತ ಬುತ್ತಿ ಏನಿತ್ತಮ್ಮ ಅವ್ರು ಬುತ್ತಿಯನ್ನು ಬಿಚ್ಚಿ ಒಂದಿಷ್ಟು ರೊಟ್ಟಿ ಕೊಟ್ರೆ ಅಲ್ಲೇ ತಿಂತಿದ್ರು ಅವ್ರು. ಮತ್ತೆ ಮಹಾಜ್ಞಾನಿಗಳು ಅವ್ರಿಗೆ ಹಸಿವಾಗಬಾರ್ದಾಗಿತ್ತಲ್ಲ, ಅವ್ರ ಹಸಿವಾಗಬಾರ್ದಾಗಿತ್ತು. ನಮ್ಗೆ ಅಜ್ಞಾನಿ ನಮ್ಗೆ ಹಸಿವಾಗ್ಲಿ, ಅವ್ರಿಗೆ ಹಸಿವಾಗಬಾರ್ದಾಗಿತ್ತು, ಆತಿತ್ತು. ಅದಕ್ಕೆ ಅವ್ರು ಕೊಟ್ಟದನ್ನ ಅವ್ರು ತಿಂತಿದ್ರು. ಒಂದೊಂದು ವೇಳೆ ಆ ಹುಬ್ಬಳ್ಳಿಯ ಪಟ್ಟಣದಲ್ಲಿ ಸಂಚರಿಸಿ ಯಾರಾದ್ರೂ ಮನೆ ಮುಂದೆ ನಿಲ್ಲೋದು, ಅವರಾಗಿ ನೋಡಿ ಏನಾದ್ರು ತಂದು ನೀಡಿದ್ರೆ ತಿನ್ನೋರು, ಇಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಗೋದು. ಮತ್ತೆ ಇದು ಯಾವ ಧರ್ಮ ಅಂದ್ರೆ ಶರೀರ ಧರ್ಮ ಅಂತ. ಸಿದ್ಧಾರೂಢರ ಶರೀರ ಧರ್ಮವೇನ ಜ್ಞಾನದ ಧರ್ಮ ಅಲ್ಲ ಅಂತ. ಹಾಗಾಗಿ ನಾವು ದೇಹದ ಧರ್ಮಗಳಿದ್ದರೂ ತಾನು ತಿಳಿದಿರುವ ತನ್ನ ಸ್ವರೂಪಕ್ಕೆ ಯಾವ ಹಾನಿ ಇಲ್ಲ ಅಂತ. ದೇಹದ ಧರ್ಮಗಳು ಅವು ಕರ್ಮಜ. ಹಿಂದಿನ ಶರೀರದಲ್ಲಿ ಮಾಡಿದಂತ ಕರ್ಮ ಏನವ, ಕರ್ಮದ ಫಲಗಳೇ ಈ ಜನ್ಮದ ಭೋಗಗಳು. ಅವು ಜನಕ ಮಹಾರಾಜನಂತ ಭೋಗ ಇರ್ಬೋದು, ಅಥವಾ ಸಿದ್ಧಾರೂಢರಂತ ಬೇಡಿ ತಿನ್ನುವ ಭೋಗ ಇರ್ಬೋದು. ಹಲವು ರೀತಿಯ ಭೋಗಗಳು ಕರ್ಮಗಳ ಫಲಗಳವು. ತನ್ನ ಸ್ವರೂಪ ಸಾಕ್ಷಾತ್ಕಾರದ ಆನಂದ ಏನಮ್ಮ, ಅದು ಜ್ಞಾನದ ಫಲ. ಹಾಗಾಗಿ ಜ್ಞಾನ ಇದ್ದವನಿಗೆ ಶರೀರ ಧರ್ಮಗಳು ಇದ್ದರೂ ಕೂಡ ಯಾವ ಹಾನಿ ಇಲ್ಲ, ಅವ್ರಿಗೆ ಯಾವ ದುಃಖನೂ ಇಲ್ಲ, ಯಾವ್ದು ಕಷ್ಟನೂ ಅನ್ಸಂಗಿಲ್ಲ. ಈ ರೀತಿ ಅವರು ಯಾರಿಗೆ ಶಾಪ ಕೊಡಕ್ಕೂ ಹೋಗ್ಲಿಲ್ಲ, ಅನುಗ್ರಹ ಅಂತದ್ದು ಮಾಡ್ಲಿಕ್ಕೂ ಹೋಗ್ಲಿಲ್ಲ. ತಾವಾಗಿ ಬೇಡಿ ಬಂದವರಿಗೆ ಅನುಗ್ರಹ ಮಾಡಿದ್ರೆ ವಿನ ಶಾಪ ಅಂತ ಕೊಡ್ಲಿಲ್ಲ ನೋಡ್ರಿ. ಹಾಗೆ ತನಗೆ ಉಂಟಾದ ಮುಕ್ತತ್ವ ಸ್ಥಿತಿಗೂ ಯಾವ ಕೊರತೆ ಇಲ್ಲ ಅಂತ, ಯಾವ ಅಭಾವ ಇರುವುದಿಲ್ಲ ಎಂಬ ಭಾವ ಅಂತ. ಅದಕ್ಕೆ ತನು ಧರ್ಮ ಅಳಿದ ಬಳಿಕ ಮೋಕ್ಷ ಬಯಸುವನು ಎನ್ನಲು ಅವನು. ತೆರೆಗಳೆಲ್ಲವೂ ನಿಲ್ಲಲ ಬಳಿಕ ಆ ನದಿಯಲ್ಲಿ ಸ್ನಾನವಂ ಗೈವನೆಂತಂಬುವ ಆ ಘಾಂಪನಿಗೆ ಹೋಲುತ್ತೇನು. ಘಾಂಪ ಅಂದ್ರೆ ಮೂರ್ಖ ಅಂತ. ಯಾವಾಗ ನಿಲ್ಲಲ ಬಳಿಕ ಸ್ನಾನ ಮಾಡ್ತಂದ್ರೆ ಮೂರ್ಖ. ಮತ್ತು ಘನ ಪಾಪಿ ಅಪ್ಪನು ಅವನೋಳು ಪುಣ್ಯ ಎನ್ನುತ್ತಿಲ್ಲ, ಅವನು ಮಹಾಪಾಪಿ ಅಂತಮ್ಮ, ಪುಣ್ಯ ಇಲ್ಲ. ತನು ಧರ್ಮ ಅಳಿದಾಗ ಮುಕ್ತಿಯಾಗುವುದು ಎನ್ನಲು ಮುನಿವರಿಯರಲ್ಲಿ ಯಾವ ವಶಿಷ್ಠ ಅನ್ನುವಂಥದ್ದು, ವಾಮದೇವ ಅಥವಾ ರಾವಣ, ಇವರೆಲ್ಲರೂ ಕೂಡ ಶಾಪ ಮತ್ತು ವರಗಳು ಕೊಡುವುದು ಇರಬಾರದು ಆವಲ್ರಿ. ಇದ್ದ ಮೇಲೆ ಏನಂತ ವಿಚಾರ ಮಾಡಬೇಕು, ಶರೀರ ಧರ್ಮಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಜ್ಞಾನ ಆದ ಮೇಲೆ ಶರೀರ ಧರ್ಮಗಳು ಇದ್ದರೂ ಕೂಡ ಅವರ ಬಾಧೆ ಕೊಡಂಗಿಲ್ಲ. ಹೇಗೆ ಅಂದ್ರೆ ಹಲ್ಲು ಕಿತ್ತಿದ ಹಾವಿನಂತೆ. ಘಟ ಸರ್ಪ ಹಾವಾದಮ, ಆದ್ರೆ
ಬರ್ಲಿಕ್ಕೆ ಮೊದಲು ಇದ್ದಂಗ ಈಗ ಹಲ್ಲು ಕಿತ್ತಿದ ಮೇಲೂ ಹಾವಾದ, ಹಲ್ಲು ಇರುವಾಗನು ಹಾವಿತ್ತು. ವಿಷದ ಹಲ್ಲು ಬಾಯಿಯಲ್ಲಿ ಇರುವವರೆಗೆ ಹಾವಿನ ಭಯ ಇತ್ತು. ಭಯ ಅದಲ್ಲಮ್ಮ ಎಲ್ಲರಿಗೆ. ಮತ್ತೆ ಅದೇ ಹಾವು ಈಗ ಅದ, ಆದ್ರೆ ಹಲ್ಲು ಕಿತ್ತದ. ಹಲ್ಲು ಕಿತ್ತದ ಹಾವು ಮೊದಲಂತೆ ತೋರಿದ್ರು ಕೂಡ ಈಗ ಈ ಹಾವಿನಿಂದ ಭಯವಿಲ್ಲ. ಮತ್ತಿಷ್ಟು ಅವನಿಗೆ ಲಾಭನೇ ಆದವ. ವಿಷದ ಹಲ್ಲಿದ್ದಂತ ಸರ್ಪವನ್ನ ಹಾವಾಡಿಗ ಎಂದೂ ಅದರ ಜೊತೆ ಆಟವನ್ನ ಆಡಿಸಿ ಆತ ಹೊಟ್ಟೆಯನ್ನ ಬದುಕುವ ಕಲೆಯನ್ನ ಮಾಡಲಾರ. ಯಾವಾಗಮ್ಮ ಹಲ್ಲಿದ್ದಂತ ಹಾವಿನ ಸಂಗಡ. ಯಾಕಂದ್ರೆ ಕಚ್ಚುತ್ತದ ಅದು. ಅವರ ಭಯ ಭೀತಿ ಅದ ನೋಡಮ್ಮ. ಆದ್ರೆ ಈಗ ಹಲ್ಲನ್ನು ಕಿತ್ತೇನ, ಹಲ್ಲು ಕಿತ್ತಿದ ಮೇಲೆ ಹಾವ ಅದ. ಅದೇ ಹಾವಿನ ಜೊತೆ ಆಟ ಆಡಿ ತಾನು ಬದುಕ್ತಾನಂದ್ರೆ ಸಹಾಯ ಮಾಡಿತ್ ನೋಡ್ರಿ. ಹಲ್ಲಿದ್ದಾಗ ಅದು ಸಹಾಯ ಆಗ್ಲಿಲ್ಲ, ಅನನುಕೂಲ ಆಯ್ತು ಅದಕ್ಕೆ. ಹಲ್ಲು ಕಿತ್ತಿದ ಮೇಲೆ ಅದೇ ಹಾವು ಅನುಕೂಲ ಆಯ್ತು ಬದುಕಲಿಕ್ಕೆ. ಅದೇ ರೀತಿ ಜ್ಞಾನಿಗಳಿಗೆ ಜ್ಞಾನ ಆದ ಮೇಲೆ ದೇಹ ಇದ್ರೆ ಅವರು ಇನ್ನೂ ಹೆಚ್ಚಿನ ಅನುಕೂಲವನ್ನ ಮಾಡಿಕೊಡಲಿಕ್ಕೆ ಸಹಾಯ ಆಗ್ತದೆ. ಬಹಳ ದಿನ ಅವರು ಬದುಕಿದ್ರು ಅಂದ್ರೆ ಲೋಕ ಉದ್ಧಾರ ಆಗ್ತದೆ. ಬಹಳ ದಿನ ಜೀವಂತವಾಗಿದ್ರೆ ಅವರ ಬಳಗ ಬೆಳಿತದ. ಆ ಬಹಳ ದಿನ ಬದುಕಿದ್ರಂದ್ರೆ ಪರೋಪಕಾರ್ತಂ ಇದಂ ಶರೀರಂ. ಅವ್ರಿಗೇನಾತ್ರಿ ಮತ್ತೆ ಚಲೋ ಆಯ್ತಂತಾರ ಜ್ಞಾನಿಗಳು. ಇದ್ರಲ್ಲಿ ದೇಹದಿಂದನೇ ಇದು ಹೇಳೋದು ಕೇಳೋದು ದೇಹನಲ್ಲಮ್ಮ, ದೇಹ ಧರ್ಮ. ಹಾಗಾಗಿ ಅನುಕೂಲವೇ ನೋಡು ಅಂತ ಈ ಮಟ್ಟಕ್ಕೆ ಹೋಗಿ ವಿಚಾರ ಮಾಡ್ಬೇಕ್ರಿ. ಅವ್ರು ಏನ್ರಿ ಇದ್ರೇನು ಅನುಕೂಲ ಆಗ್ಬೋದು ಮಂದಿ, ತನಗಲ್ಲ ತನಗಲ್ಲ. ಅದೇ ರೀತಿ ಬ್ರಹ್ಮಜ್ಞಾನಿಗೆ ಶರೀರವಿರುವ ತನಕ ತನುವಿನ ಧರ್ಮವು ಇದ್ದೇ ಇರುತ್ತದೆ ಅಂತ ಈಗ ಸ್ಪಷ್ಟವಾಗಿ ಹೇಳಿದರು. ಮತ್ತು ತನು ಧರ್ಮವಿದ್ದರೂ ಮುಕ್ತನಾಗುವುದಕ್ಕೆ ಬರುತ್ತದೆ ಎಂತಲೂ ಹೇಳಿದರು. ಆದರೆ ತನುವಿದ್ದ ಮೇಲೆ ತನು ಧರ್ಮ ಇರುವಂತೆ, ಶರೀರವಿದ್ದ ಮೇಲೆ ಶರೀರ ಧರ್ಮ ಇರುವಂತೆ, ತನು ಧರ್ಮ ಇದ್ದ ಮೇಲೆ ತನುವಿನಲ್ಲಿ ಆತ್ಮತ್ವ ಭ್ರಾಂತಿಯು ಉಂಟಾಗಬಲ್ಲವೇ ಎಂಬ ಪ್ರಶ್ನೆಗೆ ಮತ್ತೊಂದು ಹೊಸ ಪ್ರಶ್ನೆ ಇರುವುದು. ಶರೀರ ಧರ್ಮ ಇದ್ದ ಮೇಲೆ ತನು ಧರ್ಮ ಇರುವಂತೆ, ತನು ಧರ್ಮವಿದ್ದ ಮೇಲೆ ತನುವಿನಲ್ಲಿ ಆತ್ಮತ್ವ ಭ್ರಾಂತಿ. ಶರೀರ ಆದಂದ ಮೇಲೆ ಶರೀರದಲ್ಲಿ ಆತ್ಮತ್ವ ಬುದ್ಧಿ ಅಂದ್ರೆ ಶರೀರವೇ ಆತ್ಮ ಅನ್ನುವಂತ ಭ್ರಮೆ ಬುದ್ಧಿಯಲ್ಲಿ ಯಾವಾಗಾದ್ರೂ ಬರಬಹುದು. ಅಂದಾಗ ಶರೀರ ನಾನಲ್ಲ ಅಂದಮೇಲೆ ಮುಕ್ತ ಆಗನಮ್ಮ. ಶರೀರ ಇರ್ತದಂದ್ಮೇಲೆ ಒಂದೊಂದು ಸಲ ಆ ಧರ್ಮದ್ದು ಏನಾದ್ರೂ ಆಯ್ತು ವ್ಯತ್ಯಾಸ ಅಂದಾಗ ಭ್ರಾಂತಿ ಉಂಟಾಗುವುದಿಲ್ಲವೇ? ಅಂದ್ರೆ ಬ್ರಹ್ಮಜ್ಞಾನಿಗೆ ಶರೀರ ಧರ್ಮಗಳು ತೋರಿದರೂ ಅವುಗಳಲ್ಲಿ ಆತ್ಮತ್ವ ಭ್ರಮೆ ಉಂಟಾಗುವುದಿಲ್ಲ. ಅದು ತೋರಿದ್ರು ಕೂಡ ಶರೀರ ಆತ್ಮ ಅನ್ನುವಂತ ಭಾವ ಉಂಟಾಗುವುದಿಲ್ಲ. ಹೇಗೆ ಎನ್ನುವುದನ್ನ ಮುಂದಿನ ವೃತ್ತದಲ್ಲಿ
ಉಪಮಾನದೊಂದಿಗೆ ಅಂತ. ಹೆಂಗ್ ಹೇಳ್ತು ಅಂದ್ರಮ್ಮ, ಪ್ರಮಾಣದೊಂದಿಗೆ ದೃಷ್ಟಾಂತದೊಂದಿಗೆ ಹೇತು ಅಂತ ಹೇಳಿದ್ರಮ್ಮ. ಇಲ್ಲಿಗೆ ಸ್ಟಾರ್ಟ್ ಮಾಡಿ ಟೈಮು 10 ಅಮ್ಮ. ಆಯ್ತಮ್ಮ, ಇಲ್ಲಿಗೆ ಮುಗಿಸಮ್ಮ. ಯಾಕಂದ್ರೆ ಇವನು ಸ್ವಲ್ಪ ನಿಧಾನ ನೋಡ್ರಿ. ದೀಪಾವಳಿ ದೀಪವ ಮತ್ತೆ ಒಂದ್ ಬೇರೆ ಓದ್ಬೇಕ್ರಿ, ಮತ್ತೆ ಮನನ ಮಾಡ್ತೀವಿ. ಮತ್ತೆ ಒಂದ್ಸಲ ನೋಡ್ರಿ, ಮತ್ತೆ ಮಾಡ್ರಿ. ಹೌದೌದು. ಮತ್ತೆ ನಾಳೆ ಇನ್ನು ಸಿಂಹ ಲೋಕ ತಗೊಂಡೇ ಮಾಡದ್ರಿ. ಇವು ಮುಂದಿನ ಶ್ಲೋಕ ಹಿಂಗೆ ಅವ್ರಿ ಎಲ್ಲ. ಆಯ್ತು. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ.